ಬೇಸಿಗೆ ಸಮಯದಲ್ಲಿ ಅಡಿಕೆ ತೋಟದಲ್ಲಿ ನೀರಿನ ಸಮರ್ಪಕ ನಿರ್ವಹಣೆ ತುಂಬಾ ಮಹತ್ವದ್ದಾಗಿದೆ, ಏಕೆಂದರೆ ಈ ಸಮಯದಲ್ಲಿ ತಾಪಮಾನ ಅಧಿಕವಾಗಿದ್ದು, ತೋಟದ ಮಣ್ಣಿನ ತೇವಾಶಕ್ತಿ ಕಡಿಮೆಯಾಗುತ್ತದೆ. ಅಡಿಕೆ ಗಿಡಗಳು ಉತ್ತಮ ಬೆಳವಣಿಗೆಗಾಗಿಯೂ, ಉತ್ತಮ ಪೈರು ಫಲವನ್ನು ನೀಡಲು ಸಮರ್ಪಕ ನೀರಿನ ಅವಶ್ಯಕತೆಯಿದೆ. ಈ ವಿಷಯದಲ್ಲಿ 100 ಸಾಲುಗಳಲ್ಲಿ ಮಾಹಿತಿಯನ್ನು ಹೀಗಿದೆ. 1. ನೀರಿನ ಅವಶ್ಯಕತೆ ನಿರ್ಧಾರ, ಮಣ್ಣಿನ ತೇವಶಕ್ತಿ ಮತ್ತು ಗಾಳಿಯ ತಾಪಮಾನ ಆಧರಿಸಿ ನೀರಿನ ಪ್ರಮಾಣ ನಿರ್ಧರಿಸಬೇಕು. 2. ನೀರಿನ ಅವಶ್ಯಕತೆಯನ್ನು ಪರಿಶೀಲನೆ, ಮಣ್ಣನ್ನು ಕೈಯಿಂದ ಪರಿಶೀಲಿಸಿ ತೇವದ ಪ್ರಮಾಣವನ್ನು ತೀರ್ಮಾನಿಸಬಹುದು. 3. ಮೂಲಸೌಕರ್ಯ, ನೀರಿನ ಮೂಲ, ಶೋಧಕ ಅಥವಾ ಬಾವಿಯಿಂದ ಸಮರ್ಪಕ ಪೈಪ್ಲೈನ್ ವ್ಯವಸ್ಥೆ ಹೊಂದಿಸಬೇಕು. 4. ಮೂಲಗಳ ಶುದ್ಧತೆ, ನೀರು ಶುದ್ಧವಾಗಿರಬೇಕು, ಹಾನಿಕಾರಕ ಕಲೆಗಳಿಂದ ಮುಕ್ತವಾಗಿರಬೇಕು. 5. ನೀರಾವರಿ ವಿಧಾನ, ಡ್ರಿಪ್ ಇರಿಗೇಷನ್ ಅಥವಾ ಸ್ಪ್ರಿಂಕ್ಲರ್ ವ್ಯವಸ್ಥೆ ಅನುಕೂಲಕರ. 6. ಡ್ರಿಪ್ ಇರಿಗೇಷನ್ ವ್ಯವಸ್ಥೆ, ಪ್ರತಿ ಗಿಡದ ಬೇರುಗಳಿಗೆ ಸಮಾನವಾಗಿ ನೀರು ಒದಗಿಸಲು ಉತ್ತಮ. 7. ಸ್ಪ್ರಿಂಕ್ಲರ್ ವ್ಯವಸ್ಥೆ, ಮೇಲ್ಮೈಯಲ್ಲಿ ನೀರು ಸಿಂಪಡಿಸಿ ತೇವಶಕ್ತಿ ಹೆಚ್ಚಿಸುತ್ತದೆ. 8. ಹಳೆಯ ನಿಯಮಗಳು, ತೋಟದಲ್ಲಿ ಟ್ಯಾಂಕ್ ನಿರ್ಮಿಸಿ ನೀರಿನ ಸಂಗ್ರಹಣೆ ಮಾಡಬಹುದು. 9. ಮನೆಗಳ ಬಳಕೆ, ಮನೆಯ ಬಳಿಯ ಮಳೆನೀರು ಸಂಗ್ರಹಿಸಿ ತೋಟದಲ್ಲಿ ಉಪಯೋಗಿಸಬಹುದು. 10. ಮರುನಿರ್ವಹಣೆ, ನೀರು ಹರಿಯುವ ದಾರಿ ಮತ್ತು ಪೈಪ್ಗಳನ್ನು ನಿತ್ಯ ತಪಾಸಣೆ ಮಾಡಬೇಕು. 11. ಜೋಳಾಡು ಉಪಾಯ, ತೇವಶಕ್ತಿ ಉಳಿಸಲು ಗಿಡದ ಸುತ್ತಮುತ್ತ ಜೋಳಾಡು, ಮಲ್ಚಿಂಗ್ ಮಾಡಬೇಕು. 12. ಮಣ್ಣಿನ ಕವಚ, ಒಣಗಿದ ಎಲೆಗಳು, ಹುಲ್ಲುಗಳಿಂದ ಮಣ್ಣನ್ನು ಮುಚ್ಚಿ ತೇವಾಶಕ್ತಿ ಕಾಪಾಡಬಹುದು. 13. ಕಡಿತ, ನೀರಿನ ಕಡಿತವನ್ನು ತಪ್ಪಿಸಲು ಕಾಲಮಾನದಂತೆ ನೀರು ಪೂರೈಸಬೇಕು. 14. ಸಂಪೂರ್ಣ ಮಡಿಕೊರಿಕೆ, ನೀರು ಹರಿಸುವಾಗ ಮಡಿಕೊರಿಕೆ ಮಾಡುವುದರಿಂದ ನೀರಿನ ಬೇರ್ಪಡೆಯಾಗುವುದಿಲ್ಲ. 15. ಹರಿತ ಗಿಡಗಳ ಇಳುವರಿ, ತೋಟದ ಬಳಿ ಬಯಲು ಪ್ರದೇಶಗಳಲ್ಲಿ ಬೂಸ ಗಿಡಗಳನ್ನು ಬೆಳೆಸಿ ನೀರಿನ ಅವಶ್ಯಕತೆ ಕಡಿಮೆ ಮಾಡಬಹುದು. 16. ಗಿಡಗಳ ವಯಸ್ಸು, ಹಳೆ ಗಿಡಗಳಿಗೆ ಕಡಿಮೆ ಪ್ರಮಾಣದಲ್ಲಿ, ಹೊಸ ಗಿಡಗಳಿಗೆ ಹೆಚ್ಚಿನ ಪ್ರಮಾಣದ ನೀರು ನೀಡಬೇಕು. 17. ನೀರಿನ ಸಮಯ, ಬೆಳಗ್ಗೆ ಅಥವಾ ಸಂಜೆ ನೀರು ಹಾಕುವುದು ಹೆಚ್ಚು ಪರಿಣಾಮಕಾರಿ. 18. ಮಳೆ ನೀರು, ಮಳೆಗಾಲದಲ್ಲಿ ಸಂಗ್ರಹಿಸಿದ ನೀರನ್ನು ಬೇಸಿಗೆ ಸಮಯದಲ್ಲಿ ಬಳಸಿ. 19. ತೇವಶಕ್ತಿ ಸಂರಕ್ಷಣೆ, ಗಿಡದ ಬೇರು ಸುತ್ತ ಅಂತರ ಇಟ್ಟ ಆಧುನಿಕ ಶ್ರೇಣಿ ಬಳಸಿ. 20. ನೀರಿನ ಮಾಪಕ, ನಿರ್ದಿಷ್ಟ ಪ್ರಮಾಣದ ನೀರನ್ನು ಸಮತೋಲನದಲ್ಲಿಡಲು ಮಾಪಕ ಬಳಸಿರಿ. 21. ಮಣ್ಣಿನ ಗುಣಮಟ್ಟ, ಮಣ್ಣಿನ ಜಲಶೋಷಣ ಶಕ್ತಿ ಹೆಚ್ಚಿಸಲು ಹೆಗ್ಗಣ್ಣು, ಸಸ್ಯ ಪದಾರ್ಥ ಸೇರಿಸಬಹುದು. 22. ಕೀಟಗಳ ನಿರ್ವಹಣೆ, ನೀರಿನ ಅತಿಯಾದ ಪ್ರಮಾಣವು ಕೀಟಗಳಿಗೆ ಆಹಾರವಾಗಬಾರದು. 23. ಮಿಶ್ರ ಬೆಳೆತೋಟ, ನೀರಿನ ಅವಶ್ಯಕತೆಯ ಪ್ರಕಾರ ಬೆಳೆಗಳನ್ನು ಆಯ್ಕೆ ಮಾಡಿ. 24. ಅಂತರ ಬೆಳೆಗಳು, ನೀರಿನ ಕೊರತೆಯಿದ್ದಾಗ, ಕಡಿಮೆ ನೀರು ಬೇಕಾದ ಬೆಳೆಗಳನ್ನು ಬೆಳೆಯಿರಿ. 25. ನೀರಿನ ಅಭಾವ ನಿರ್ವಹಣೆ, ನೀರಿನ ದೌರ್ಬಲ್ಯದ ಸಮಯದಲ್ಲಿ ಪೈಪುಗಳಿಂದ ಡೋಸ್ ಮೂಲಕ ನೀರು ಒದಗಿಸಬೇಕು. ಈ ಎಲ್ಲ ಉಪಾಯಗಳನ್ನು ಪಾಲಿಸುವುದರಿಂದ, ಬೇಸಿಗೆ ಸಮಯದಲ್ಲೂ ಅಡಿಕೆ ತೋಟದ ಉತ್ತಮ ನಿರ್ವಹಣೆ ಸಾಧ್ಯವಿದೆ.